ನಿಮ್ಮ ಹೆಂಡತಿ ಫೋಟೋ ಹಾಕೋ ಪೊರ್ಕಿ ನಾಯಿ. ಅರಳದ ಗಟ್ಟಿಗಿತ್ತಿ ಖುಷ್ಬು ನೇರ ತರಾಟೆಗೆ ತಗೊಂಡಿದ್ದು ಯಾರನ್ನ? ನಿಮ್ಮ ತಾಯಿ ಫೋಟೋ ಮಾರ್ಕ್ ಮಾಡಿ ಹಾಕೋ ಚರಂಡಿ ಹಂದಿ. ಕೆಲವರ ಹಣೆ ಬರಹ ಬರೆದನೆ ಆ ಬ್ರಹ್ಮ. ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ. ಇನ್ನು ಸೆಲೆಬ್ರಿಟಿಗಳು ಇದರಿಂದ ಹೆಚ್ಚಾಗಿ ಕಿರುಕುಳವನ್ನು ಅನುಭವಿಸ್ತಾ ಇದ್ದಾರೆ. ಅದರಲ್ಲೂ ನೇರ ಮಾತನಾಡುವಂತಹ ಗಟ್ಟಿಗಿತ್ತಿ ನಟಿಯರನ್ನು ಟಾರ್ಗೆಟ್ ಮಾಡೋದು, ಕೆಟ್ಟದಾಗಿ ಪೋಸ್ಟನ್ನು ಮಾಡೋದು ಇದೀಗ ಹೆಚ್ಚಾಗ್ತಾ ಇದೆ. ಇದೇ ರೀತಿ ತಮ್ಮನ್ನು ಟ್ರೋಲ್ ಮಾಡೋರಿಗೆ ನಟಿ ಬಿಜೆಪಿ ನಾಯಕಿಯಾದಂತಹ ಖುಷ್ಬು ಅವರು ಇದೀಗ ತಿರುಗೇಟನ್ನು ನೀಡಿದ್ದಾರೆ. ಸಾರ್ವಜನಿಕ ಜೀವನದಲ್ಲಿ ಇರುವವರನ್ನು ಟೀಕೆ ಮಾಡೋದು ಹೊಸದೇನೂ ಅಲ್ಲ. ಸೋಷಿಯಲ್ ಮೀಡಿಯಾ ಅದಕ್ಕೆ ದೊಡ್ಡ ಆಯುಧವಾಗಿದೆ. ಕೆಲವರು ಫೇಕ್ ಅಕೌಂಟನ್ನು ಕ್ರಿಯೇಟ್ ಮಾಡಿ ಮುಖವನ್ನು ತೋರಿಸದೆ ಯಾವುದೋ ಒಂದು ಮೂಲೆಯಲ್ಲಿ ಕೂತು ಮನಸ್ಸಿಗೆ ಬಂದಂತೆ ಕಾಮೆಂಟನ್ನು ಮಾಡ್ತಾ ಇರ್ತಾರೆ. ಇತ್ತೀಚೆಗೆ ಮಾರ್ಕ್ ಮಾಡಿದಂತಹ ಫೋಟೋ ಮತ್ತು ವಿಡಿಯೋಗಳನ್ನು ಹಂಚಿಕೊಂಡು ಹೆಚ್ಚಾಗಿ ಕಿರುಕುಳವನ್ನು ನೀಡ್ತಿದ್ದಾರೆ. ಅದಕ್ಕೆ ಖ್ಯಾತ ನಟ ನಟಿಯರು ಬಲಿಯಾಗ್ತಾ ಇದ್ದಾರೆ. ಇತ್ತೀಚೆಗೆ ಕಿಡಿಗೇಡಿಯೊಬ್ಬ ನಟಿ ಖುಷ್ಬು ಅವರ ಫೋಟೋವನ್ನು ಮಾರ್ಕ್ ಮಾಡಿ ಕೆಟ್ಟದಾಗಿ ಎಕ್ಸ್ ವೇದಿಕೆಯಲ್ಲಿ ಪೋಸ್ಟನ್ನು ಮಾಡಿದ್ದಾನೆ. ಅದು ಗಮನಕ್ಕೆ ಬರ್ತಿದ್ದಂತೆ ನಟಿ ಖುಷ್ಬು ಅವರು ಕೆಂಡಾಮಂಡಲರಾಗಿದ್ದಾರೆ. ಆತನ ಪೋಸ್ಟ್ ರೀಟ್ವೀಟ್ ಮಾಡಿ ಕೆಂಡ ಕಾರಿದ್ದಾರೆ. ಇದೇ ರೀತಿ ನಿಮ್ಮ ತಾಯಿ, ನಿಮ್ಮ ಹೆಂಡತಿ ಫೋಟೋವನ್ನು ಹಾಕ್ರೋ ಪೊರ್ಕಿ ಬೀದಿ ನಾಯಿ, ಫೋಟೋ ಮಾರ್ಕ್ ಮಾಡಿ ಹಾಕೋ ಚರಂಡಿ ಹಂದಿ, DMK ಮಹಿಳೆಯರನ್ನು ಬೆಳೆಯೋದಕ್ಕೆ ನೀವು ಎಂದಿಗೂ ಬಿಡೋದಿಲ್ಲ ಅಂತ ಸಾಬೀತು ಮಾಡೋದಕ್ಕೆ ಹಠ ಹಿಡ್ದಂತೆ ಕಾಣ್ತಾ ಇದೆ. ನಿಮ್ಮಂತಹ ಪರಾವಲಂಬಿಗಳು ನನ್ನ ಮೇಲೆ ದಾಳಿ ಮಾಡೋದಕ್ಕೆ ನಾನು ಬಿಡೋದಿಲ್ಲ ಅಂತ ಖುಷ್ಬು ಅವರು ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನಟಿ ಖುಷ್ಬು ಅವರಿಗೆ ಸೋಷಿಯಲ್ ಮೀಡಿಯಾ ಟ್ರೋಲ್ ಹೊಸದೇನೂ ಅಲ್ಲ ಬಿಡಿ. ಈ ಹಿಂದೆ ಕೂಡ ಇದೇ ರೀತಿ ಪೋಸ್ಟನ್ನು ಮಾಡಿದಾಗ ತಿರುಗೇಟನ್ನು ನೀಡಿದ್ರು. ಇದೀಗ ಮತ್ತೆ ಗರಂ ಕೂಡ ಆಗಿದ್ದಾರೆ. ಸಾಕಷ್ಟು ಜನ ಆಕೆಯ ಬೆಂಬಲಕ್ಕೆ ಕೂಡ ನಿಂತಿದ್ದಾರೆ. ಒಂದು ಕಾಲದಲ್ಲಿ ಸ್ಟಾರ್ ನಟಿಯಾಗಿದ್ದಂತಹ ಖುಷ್ಬು ಕನ್ನಡ ಸಿನಿಮಾಗಳಲ್ಲಿ ಕೂಡ ನಟನೆಯನ್ನ ಮಾಡಿದ್ದಾರೆ. ತಮಿಳು ಚಿತ್ರಗಳಲ್ಲಿ ಬಣ್ಣ ಹಚ್ಚಿರೋದೇ ಹೆಚ್ಚು. ಇನ್ನು ಇತ್ತೀಚಿನ ವರ್ಷಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ನಟಿಸುವುದು ಸಹ ಹೆಚ್ಚಾಗಿದೆ. ಆದರೂ ಸಹ ಸಿನಿಮಾಗಳಿಗಿಂತ ರಾಜಕೀಯ ರಂಗದಲ್ಲೇ ಹೆಚ್ಚಾಗಿ ತೊಡಗಿಸಿಕೊಂಡಿದ್ದಾರೆ. ಇನ್ನು 15 ವರ್ಷಗಳ ಹಿಂದೆ ನಟಿ ಖುಷ್ಬು DMK ಪಕ್ಷವನ್ನು ಸೇರಿದ್ರು. 4 ವರ್ಷಗಳ ಬಳಿಕ DMKಯನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಕೂಡ ಆಗಿದ್ದಾರೆ. 5 ವರ್ಷಗಳ ಹಿಂದೆ ಕಾಂಗ್ರೆಸ್ನಿಂದ ಬಿಜೆಪಿ ಪಕ್ಷಕ್ಕೆ ಬಂದಿದ್ರು. ಇತ್ತೀಚೆಗೆ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ಸದಸ್ಯರು ಕೂಡ ಆಗಿದ್ದಾರೆ. ನಿನ್ನೆಯಷ್ಟೇ ತಮಿಳುನಾಡು ಬಿಜೆಪಿ ಉಪಾಧ್ಯಕ್ಷೆ ಸ್ಥಾನ ಕೂಡ ಸಿಕ್ಕಿದೆ. ಆಕೆಗೆ ಬಿಜೆಪಿ ಪಕ್ಷದಲ್ಲಿ ಒಳ್ಳೆ ಹುದ್ದೆ ಸಿಕ್ತಿದ್ದಂತೆ ಟ್ರೋಲ್ ಮಾಡುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಅದೇ ರೀತಿ ಕಿಡಿಗೇಡಿಯೊಬ್ಬ ಮಾಡಿದಂತಹ ಪೋಸ್ಟ್ಗೆ ಖುಷ್ಬು ಇದೀಗ ಖಾರವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ.